ಆ ಗಂಧದ ಜೊತೆಯಲ್ಲಿ ಮುತ್ತು ವೃತ್ತ ತಲುಪಿದೆ. ಹಣವನ್ನು ನಮ್ಮ ಕೈಗೆ ತಲುಪಿಸಿ ಮತ್ತೆ ಕಳಿಸ್ತೀನಿ. ಥ್ಯಾಂಕ್ ಯು. ನಮನ ನಂತರ ಒಂದರಲ್ಲೇ ಒಂದಂತೂ ಸಕಲ ಕಾರ್ಯ ಸಫಲವಾಗಿ ಅದರ ರಾಶಿ ಬೆಟ್ಟದತ್ತರೇ ಬೆಳೆದಿದೆ. ಮುಂದಿನ ವಾರ 10 ಫ್ಯಾಕ್ಟರಿ ಅಡಿಗಳ ಸಂಭ್ರಮ ಮಾಡಿ ಆ ಸಮಸ್ತಕ್ಕೆ ಒಡೆಯನಾಗಿ ಒಂಗುಲ ನಮ್ಮ ಭೀಮನಮ್ಮನನ್ನು ದೇವಿಯರು ನಮ್ಮ ಮೀದಿಗೆ ಎಸೆದು ಅವನ ಆಸ್ತಿ ನಾಳಿಗೆ ನನ್ನ ಕೈಯ ಸೆರೆ. ನಗಬೇಡ ಸೌಕರ, ನಗಬೇಡ. ನಕ್ಕು ನರಕ ಕೀಳಗಬೇಡ. ಒತ್ತು ಗುರಿಗಳ ದಿಢೀರ ನನ್ನ ಮನೆಗೆ ಬಂದು ನೀನ್ಯಾವನಂದ್ರೆ ಮೂರು ಹಾದಿ ಬಿಟ್ಟವರ ಚಟ್ಟ ಕಟ್ಟಲು ಬಂದ ನಿನ್ನ ಪಾಲಿನ ಯಮ. ಯಮನಿಗೆ ಯಮನಾಗಿ ನಿಂತ ಈ ದೇವೇಗೌಡನಿಗೆ ಹಣದಿಂದ ಮಾತನಾಡ್ತಾನೆ ಬರಲು ಎತ್ತರದಿಂದ ಮಾತನಾಡು. ನಿನಗೇನು ಮಾತಾಡೋದು ನೀವು ಒಪ್ಪನ್ ಕೂಡ ಮಾತಾಡ್ತೀನಿ. ಏನೋ ದೇವೇಗೌಡ, ನಮ್ಮ ಅಣ್ಣನ ಮುಂದೆ ಏನ್ ಹೇಳಿದೆ ನೀನು? ನಾನು ನಿನ್ನ ತಂಗಿನ ರೇಪ್ ಮಾಡಕ್ ಹೋಗಿದ್ನ. ನಿನ್ನ ನನ್ನ ತಂಗಿ ಅಪ್ಪಿದ ತೆಳದ ಫೋಟೋವನ್ನು ತೆಗೆದರೆ ಕಣ್ಣು ಮುಂದೆ ಕಾಣುತ್ತದೆ. ಆಗ ಎಲ್ಲ ನೆನಪಾದರೆ ಮಗನ ಜೀವಂತ ಸುಟ್ಟಾಕಬೇಕು. ಅಷ್ಟೊಂದು ಸುಲಭ ಇಲ್ಲ ಗೌಡ. ಈ ಕ್ರಾಂತಿಗರನ್ನು ಎದ್ದೆಟ್ಟಲು ಒಮ್ಮೆ ಸೇಡಿಗಾಗಿ ಸಿಡಿದದ್ದು ಈ ಬಂಟ ಟಂಕ ಕಟ್ಟಿ ನಿಂತರೆ ಈ ಇಡೀ ನಿನ್ನ ದರ್ಪಕುಲ ನಡೆದಿರುತ್ತೆ ಸೋಕರ. ಕೇಳು, ಯಾವುದೋ ಒಂದು ಹುಚ್ಚಿನ ಈ ನಿನ್ನ ತಂಗಿಯನ್ನು ಕಚ್ಚಲು ಬಂದಾಗ ಮುಚ್ಚು ಮರೆಯಿಂದ ನಾನು ಅವಳನ್ನು ಕಚ್ಚಲು ಬಂದರೆ ಆ ಲುಚ್ಚನ ಮತ್ತೆ ಕೇಳಿ ನನ್ನ ಮೇಲೆ ಈ ರೀತಿ ಹುಟ್ಟಿಸಲು ಹುಟ್ಟಿಸ್ತೀಯ ಹೇಳಿತ್ತು. ನೀನು ಕಟ್ಟಿರೋದಂತ ಕಟ್ಟಿ ನನ್ನ ಮುಂದೆ ಹೇಳ್ಬೇಡ. ಹಾಗಾದರೆ ಹರೇ ಕೆಲಸ ನಿನ್ನ ಕಣ್ಣೆದುರು ನಿಜ ಮಾಡಿ ತೋರಿಸಿ ಬಿಡ್ಲಾ? ಮಾತು ಕೇಳಿದ್ರೆ ಕೇಳಲ್ಲ ನೋಡ್ರಿ. ಕೊಡ್ಬೇಡ್ರಿ ಮಾತು, ಸಟ್ಲ ಮಾತು ಕೊಡ್ರಿಯಪ್ಪ ಅಂದ್ರ ನಿಮ್ಮ ತಂಗಿನ ಕರೆದ ಅಂದವಾದ ದೇಹನ ಸೊಂಟನ ಮುಟ್ಟಿ ಬಿಡ್ತಾ ನೋಡ. ಏನಂತೀರಿ? ಮುಟ್ಟಿದ ಕೈಯನ್ನ ಕತ್ತರಿಸಿದೇನು ನನ್ನಲ್ಲಿನ ಮುದ್ದಲಿಕ. ನಿನ್ನ ಅಹಂಕಾರ ಅಡಗಿಸಿಗಬೇಕು ಬಂದಿದ್ದೇನೆ ಬಲಭೀಮನಾಗಿ. ನೋಡ, ನನ್ನ ಮನೆ ಮೆಚ್ಚಿ ಬರುವ ಮಂದಾರ ಪುಷ್ಪಕ್ಕೆ ನಾ ಚಂದಿರನಾಗಿ ಬಾಳ ಕೊಡಿದ್ರೆ ನನಗೆ ಶಂಡ ಅಂತ ಕರ್ತಾರೆ. ಆ ಗಂಡದ ನನ್ನದು ಇದೇಲು ಈ ಏತಿನಲ್ಲಿ. ರಾಧಿಕಾ, ರಾಧಿಕಾ, ಹೌದಣ್ಣ, ಇವ್ರು ಹೇಳುವ ಮಾತು ನಿಜವಿದೆ. ಯಾಕಂದ್ರೆ ಇವರಿದಾರಲ್ಲ, ಇವರ ಮಾತನ್ನು ಕೇಳಿ ನೀನು ಅವಮಾನ ಆಗ್ಬಿಡಣ್ಣ. ನಾನು ಇವರನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನನ್ನ ಮಾನ ಪ್ರಾಣ ಕಾಪಾಡದಿವರು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಮ್ಮ ಪ್ರೀತಿಗೆ ನೀನು ಅಡ್ಡಿ ಆಗ್ಬೇಡಣ್ಣ, ಅಡ್ಡಿ ಆಗಬೇಡ. ರಾಧಿಕಾ, ನಿನ್ನನ್ನು ಜೀವಂತ ಸಾಯಿಸ ಬಿಡುವೆ. ನಿಮಗ ಬುದ್ಧಿನೇ ಇಲ್ಲ ಅಂತೀನಿ. ಆಗುವ ಕಲ್ಯಾಣಕ್ಕ ಅಡ್ಡಿಪಡಿಸಂಗ ಧರ್ಮ ಅಲ್ಲ. ನನ್ನ ಕೋಪ ಗಟ್ಟಿಯಾಗಬೇಡ.
ಗೌಡ್ರೆ ಮಾತು ಕೆಟ್ಟ ಮೇಲೆ ಮೌನ ಕೈಯಾಳ ಯಾವ್ದು ತಿಳಿದಲ್ವೇ ನಿಮಗ ಕಲಿಯುಗ ಸಿಡಲಿ ಆದ್ರೆ ಕ್ರಾಂತಿ ಬರ್ರಿ ಕ್ರಾಂತಿಯುಗ ಶರಣನ್ನದ ನಿನ್ನ ಕೆಟ್ಟ ಗುಣ ಉಪಯೋಗಿಸಿ ನನ್ನ ಸಂಗಾತಿಗೆ ಏನಾದರೂ ಇಲ್ಲದ ಕಿರುಕುಳ ನೀಡಿದರೆ ಅರಕ್ಷಣೆಯಲ್ಲಿ ನಿನ್ನ ಮರಣ ಮಾಡುವುದು ಖಂಡಿತ. ಬಾಯ್ ನನ್ನ ಸಂಗಾತಿಗೆ ಏನಾದರೂ ಇಲ್ಲದ ಅಪೋದಕ್ಕೆ ಬಂದರೆ ಅರಕ್ಷಣೆಯಲ್ಲಿ ನಿಮ್ಮ ಮರಣ ಮಾಡುವುದು ಖಂಡಿತ. ರಾಧಿಕಾ ಈಗಲೇ ಒಳಗನ್ನಡಿ ನಾನು ಬರ್ತೇನೆ. ಆಯ್ತು ರೀ, ನಾನು ಹೋಗಿ ತಪ್ಪು ಮಾಡಿಬಿಟ್ಟೆ. ಸ್ವಲ್ಪ ತಡಿ ಆತ ಏನಾರ ಉಣತಿರ್ತಾನ ತಿಂತಿರ್ತಾನ ಹಸುವಾಗ ರಾಜ್ಯಾಗ ಏನೋ ಮಾಡ್ತಾನ. ಬೆಂಕಿ ಹಾಕೋದಿಲ್ಲ ನಮಸ್ಕಾರಕ್ಕೆ. ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಇವತ್ತು ಬರ್ತದಲ್ಲ ಈ ಸ್ಥಿತಿ. ಯಾಕೆ ಗೌಡ್ರೆ ಏನಾಯ್ತು? ಯಾವನಾದ್ರೂ ನಿಮ್ಮ ಅಕ್ಕ ಜೊತೆಗೆ ಭಂಗ ತಂದರೆ ಇಲ್ಲ ಯಾವನಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ದಾರೆ ಹಾಗೇನಾದರಾದರೆ ಆ ಪಾಪಿರುಂಡವನ್ನು ಚೆಂಡಾಡಿ ನಿಮ್ಮ ಪಾದಕ್ಕೆ ಅರ್ಪಿಸಿಬಿಡುವೆ. ಜಿತೇಂದ್ರ, ಪ್ರತಿಯೊಂದು ಮಾತು ಕೃತಿಯಾಗದೆ ಹೋದರೆ ಆ ಕಾಂತಿವೀರ ಶ್ರೇಷ್ಠವಾಗಿ ಬಿಡುತ್ತಾನೆ ನಮ್ಮನ್ನು. ಅವನೆಂತ ಬೇತಾಳವಾಗಿ ನಮ್ಮ ಬೆನ್ನು ಹತ್ತಿದರು ಆ ಶಕ್ತಿ ಮಾಯನ್ನು ನುಂಗಿ ನೀರು ಕುಡಿಯುವ ಶಕ್ತಿ ನನ್ನಲ್ಲಿದೆ. ಅವನಿಗೆ ಯಾವ ಶಿಕ್ಷೆ ಕೊಡಲಿ ಹೇಳಿ? ಮಾತು ಭಾರತ ಮೌನಕ್ಕೆ ಶರಣರಾದ ಈ ಗೌಡರಿಗೆ ವಿಚಾರಿಸಿದರೆ ಏನು ಪ್ರಯೋಜನ ಇಲ್ಲ. ಕರ್ನಾಟಕದ ಹುಲಿಯಾಗಿ ಈ ಗರಿಸಿದ ಈ ಗೌಡರ ಎದುರೇ ಅವರ ತಂಗಿ ರಾಧಿಕೆಗೆ ತಾಳಿ ಕಟ್ಟಿ ಹೋಗಿದ್ದಾನಲ್ಲ ಆ ಕಾಂತಿವೀರ. ಗಜರಾಜ, ಇದನ್ನೇನು ಹೇಳುತ್ತೀವಿ ನೀನು? ಅತಳ ವಿತಳ ಸುತಳ ರಸತಾಳ ಪಾತಾಳ ಭೂಲೋಕವೇ ಈ ಗೌಡರ ಗಾಂಭೀರ್ಯಕ್ಕೆ ಅಂಜಿ ನಡುಗುವಾಗ ಅವರೆಲ್ಲರೇ ತಾಳಿ ಕಟ್ಟಿ ಹೋಗನೆಂದರೆ ನಾನು ಸಹಿಸಲಾರೆ. ಬೇಗ ಹೇಳಿ, ಏನು ಮಾಡಲ್ಲ ಅವನನ್ನು? ಎಷ್ಟು ಹೇಳಿದ ನಾನು ಹೇಳಿದ ಮಾತು ಕೇಳಲ್ಲ ತಮ್ಮ, ಹೇಳತ್ ಕೇಳ ತಮ್ಮ. ಒಂದ್ ಸ್ವಲ್ಪ ತಡಿ, ಏನು ಮಾಡೋದು ಬೇಡ. ಹೆಂಗದ ನಾ ರವಿಕಾಂತ್ ಹೆಂಗ್ ಹಿಡ್ದಿ ಕಡ್ಲೆ ಒಂದ ಕಡ್ಲೆ ಉರಿಯೋಣ, ಮುಳ್ಳು ತೆಗೆಯೋಣ, ಮುಳ್ಳು ತೆಗೆ ಕೆಲಸ ಈ ಚೈತ್ರಕ್ಕೆ ಮಾಡೋಣ. ಏನಂತಿದೆ? ಹೌದು ಮುತಲಿಕ, ಹೌದು. ಆ ರವಿಕಾಂತನ ಜೊತೆ ನಾವು ಕಳ್ಳಯ್ಯವರ್ಕ ಕೈ ಜೋಡಿಸಿದ್ವಿ. ಒಂದು ವಿಷಯ ಅವನಿಗೆ ಹೇಳಿ ಅವನಿಂದಲೇ ಮುಗಿಸಿಕೊಳ್ಳೋಣ.
ಅದೂರಿಂದ ಸಾಗತ್ ಮಾಡ್ರಿ ಅದಕ್ಕೇನ ಹೂವಿನಾರ ಕಿವಿನಾರ ಏನೋ ಹಾಕಿ ಮಾಡ್ರಿ. ಏನು ಮಾಡ್ತಾ ಇದಾರೆ ಸರ್ಪಗಾವಲಿನ ದರ್ಪಗೌಡ್ರು? ರವಿಕಾಂತ ಬಾ, ಸ್ವಾಗತ ಸ್ವಾಗತ, ಬನ್ನಿ ಬನ್ನಿ ರವಿಕಾಂತ್ ಬನ್ನಿ. ರವಿಕಿರಣಕ್ಕೆ ಮತ್ತೊಂದು ಅರಳಿ ಹೂವಾಗಿ ನಕ್ಕಂತೆ ಈ ಗೌಡರ ಗುಂಪು ನೀವು ಬರುವಿಕೆ ಕಂಡು ಅರಳಿ ನಕ್ಕಂತೆ ಆಯ್ತು. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ, ಈ ಕಾಡಿನ ಹುಲಿಗೆ ನಿಂತ ನೆಲವೇ ಸಿಂಹಾಸನ. ಬನ್ನಿ ಹುಲಿರಾಯ ಬನ್ನಿ. ಊರಗಾರನೆ ಊರೆದ್ದು ಬಂದಂತೆ ನಿಮ್ಮ ಬರುವಿಗೆ ಕಂಡು ನಮಗೆ ಹೇಳುತ್ತಿರದಷ್ಟು ಆನಂದವಾಗಿದೆ. ಹೌದ್ರಿ ಜಿತೇಂದ್ರ, ಆ ಕ್ರಾಂತಿ ಹುಲಿ ಹಿಡಿಯೋಕೆ ಯಾವ ಬಲಿವೋ ಬೇಕಾಗಿಲ್ಲ. ಎಲ್ಲವನ್ನು ಬಲ್ಲ ಈ ಮಲ್ಲ ನಿಮ್ಮೆಲ್ಲರ ಮನದಲ್ಲಿ ತುಂಬಿಕೊಂಡಿರುವಾಗ ಕಲ್ಲ ನೀರ ಬಂದು ನಿಮಗೆ ಹಪ್ಪಳಿಸಿದ್ರು ಆ ಕುಪ್ಪಳಿಸುವ ರಣಕುಮಾರ ಹೇಳಿ ಯಾವ ಕಾರ್ಯ ಕೈಗೊಂಡಿದ್ದೀರಿ? ಮರ್ಯಾದೆ ಎಂಬ ಮಾಲಿನಲ್ಲಿ ಮೌನ ಮುರಿದ ವೀರ. ಅಂದ್ರೆ ಈ ದೇವೇಗೌಡನೆಂಬ ಬೃಹತ್ಕಾರದ ಗೋಡೆಗೆ ಸಿಡಿಲು ಬಡದು ಅಪ್ಪಳಿಸಿದೆ. ಹೌದು ವೀರ ಹೌದು. ಅಪ್ಪಳಿಸಿದ ಸಪ್ಪಳಕ್ಕೆ ಗೌಡರ ಗಂಡು ದೇಹ ಎಂಬ ಬಂಡೆ ಹೊಡೆದು ಚೂರು ಚೂರಾಗಿ ಆ ಒಡೆದ ಚೂರೆ ಅವನ ಮರಣ ಮರ್ಯಾದೆಗೆ ಬಾಯಿ ತೆರೆದು ನಿಂತಿದೆ. ಯಾರವನು ನಿಮಗೆಲ್ಲದ ಕರೀದಾಗಲು ಅವನ ನಮ್ಮ ಪ್ರಾಣ ವೈರೇ ಕ್ರಾಂತಿವೀರ. ಮಾಡಿ ಹೋಗಿದ್ದಾನೆ ಕ್ರಾಂತಿವೀರ. ಎಪ್ಪತ್ತಳ್ಳಿಯ ನಾಯಕನೆಂಬುದು ಖಬರಿಲ್ಲದೆ ಅವರ ತಂಗಿ ಕೊರಳಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ. ತಂಗಿಯ ಕೊರಳಿಗೆ ತಾಳಿ ಕಟ್ಟಿದ ಕೈಯನ್ನು ಕತ್ತರಿಸಿ ಗೌಡನ ಮುಂದೆ ಹೋಗಿದ್ದೀರಿ. ಇವ ಶರವೇರದ ಸರದರನಾಗಿ ರಂಗದಲ್ಲಿ ಕಾಲಿಟ್ಟಿರುವಾಗ ಇವನ ಮುಂದೆ ಯಾವ ಕುರಿಮರಿ ಎತ್ತಿದ ಕೈಯನ್ನು ಕತ್ತು ತೆಗಲಾರದು ಎಂದೂ ಬಿಡಲ್ಲ. ಇಲ್ಲಿ ಆಗಲ್ಲ ಅದ ಇಡತಾಗ ಬಗಳಿತಲ್ಲ ಈ ನಾಯಕ ಮುಂದೆ ಹೋಗ್ಲಿ ನಾವಿಂದ ನಡ್ರಿ.